ಇವು ಬಂದು ಬೋಯರ್ ಅಂತ ಸೌತ್ ಆಫ್ರಿಕನ್ ಬ್ರೀಡ್ ಇದು ಮತ್ತೆ ಅದು ಬೋಯರ್ ಸೌತ್ ಆಫ್ರಿಕಾದು ರೇಟ್ ಅಲ್ಲಿ ಹೈಯೆಸ್ಟ್ ರೇಟ್ ಇದಕ್ಕೆ ಹೈಯೆಸ್ಟ್ ರೇಟ್ ಬಹಳ ರೇಟ್ ಇರ್ತಾರೆ ಇದು ಅಷ್ಟೇ ಗಂಡು ಮೊದ್ಲಿಂದ ಇದೇ ಮಾಡ್ಕೊಂಡ್ ಬರ್ತಾ ಇದೀನಿ 18 ವರ್ಷ 5 ಎಕರೆ 1 ಎಕರೆ ಫಾರಂ ಹೋಗುತ್ತೆ ಅರ್ಧ ಎಕರೆ ಇನ್ 4 ಎಕರೆ ಭೂಮಿಯಲ್ಲಿದ್ಯಾ ನೋಡಿ ಎಲ್ಲ ಇದೇ ಮಾಡ್ಬಿಟ್ಟಿದ್ರ ಸುಮಾರು ಎಷ್ಟಿದೆ ಅಣ್ಣ ಇವಾಗ ಎಲ್ಲ ಡಾರ್ಪರ್ ಮೇಕೆಗಳು ಎಲ್ಲ ಸೇರಿ ಒಂದು 600 ಇದಾವೆ ಟೋಟಲ್ 600 700 ಇದೆಯಾ ಸಾಕೊಂಡಿದಿರಲ್ಲ ಸುಮ್ಮನೆ ಅದಿದೆ ಆವು ಏನು ಬರಲ್ಲ ಇದ್ರೆ ಬರಲ್ವಾ ಇದೇನ್ ಮಾಡುತ್ತೆ ರಕ್ಷಣೆ ಹೊಡಿತದಂತೆ ರಕ್ಷಣೆ ಕೊಲ್ಲುತ್ತಾ ಬಂಧುಗಳೇ ನಾನು ನಿಮ್ಮ ಕುಮಾರ್ ಮತ್ತಿಗೆರೆ ಇವತ್ತು ನಾನು ಮಾರೇನಹಳ್ಳಿ ಬಾಗ್ಲೂರು ಹತ್ರ ಬರುತ್ತೆ ಮಾರೇನಹಳ್ಳಿ ಜಾಲ ಹೋಬಳಿ ನೋಡ್ಬೋದು ನೀವು ಜಾಲ ಹೋಬಳಿ ಯಲಂಕ ಅಂದ್ರೆ ಬೆಂಗಳೂರು ನಾರ್ತ್ ಅಲ್ಲಿ ಬರುತ್ತೆ ಇಲ್ಲಿ ನೋಡ್ಬೋದು ಸಿಂಚನ ಮೇಕೆ ಮತ್ತು ಕುರಿ ಫಾರ್ಮ್ ಸಿಂಚನ ಗೋಟ್ ಅಂಡ್ ಶಿಪ್ ಫಾರ್ಮ್ ಇಲ್ಲಿದೆ ಸುಮಾರು ಒಂದು 5 ಎಕರೆಯಲ್ಲಿ ಮಾಡಿದ್ದಾರೆ 600 ಇಂದ 700 ಕುರಿಗಳಿದೆ ಇಲ್ಲಿ ಡಾರ್ಪರ್ ರಾಮ್ ಬುಲೆಟ್ ಮತ್ತೆ ಇನ್ನಿತರ ತಳಿಗಳಿದೆ ಅಂದ್ರೆ ಸೌತ್ ಆಫ್ರಿಕಾದಿದೆ ಅದೇ ಜಮ್ಮು ಕಾಶ್ಮೀರದ ತಳಿ ಇದೆ ನಮ್ಮ ಇಂಡಿಯಾ ತಳಿಗಳು ಇದೆ ಇಲ್ಲಿ ಬಹಳಷ್ಟು ತಳಿಗಳು ಕೂಡ ಇಲ್ಲಿ ಕುರಿಗಳು ಸಾಕಾಣಿಕೆ ಮಾಡಿದ್ದಾರೆ ಸುಮಾರು 18-20 ವರ್ಷದಿಂದ ಇದನ್ನ ಮಾಡ್ತಾರೆ ವಿವಿಧ ತಳಿಯ ಕುರಿಗಳಿದಾವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಕೋದು ಮತ್ತು ಅದರಿಂದ ಉದ್ದಿಮೆ ಲಾಭ ಇದೆಯಾ ಮತ್ತೆ ಯಾವ ರೀತಿ ಸಾಕ್ಬೇಕು ಅನ್ನೋದೆಲ್ಲ ತಿಳ್ಕೊಳ್ಳೋಣ ಬನ್ನಿ ಪರಮೇಶ್ವರ್ ನಮಸ್ಕಾರ ನಾವು ಕುರಿ ಮೇಕೆ 18 ವರ್ಷ ಆಯ್ತು ನಾವು ಮಾಡಿ ಮೇಯಿಸ್ತಾ ಇದೀರಿ 18 ವರ್ಷ ಆಯ್ತು ನಾವು ಮಾಡಿ ಇಲ್ಲೇ ಮಾಡಿದ್ದು ಮೇಕೆ ಮಾಡಿದ್ವಿ ಫಸ್ಟ್ ಆಮೇಲೆ ಸಮೇತ ಮೇಕೆ ಸೊಪ್ಪು ಕಡಿಯೋದು ತುಂಬಾ ತೊಂದರೆ ಆಯ್ತು ಅವಾಗ ಹೆಚ್ಚು ಕುರಿ ಮಾಡ್ಬೇಕಂತ ಕುರಿ ಮಾಡಿದ್ರಿ ಕುರಿಯಲ್ಲಿ ಪರವಾಗಿಲ್ಲ ಒಳ್ಳೆ ಲಾಭ ಇದೆ ನಾವು ಒಳ್ಳೆ ಬೀಡ್ ಹಾಕಿದಿರಿ ನಮ್ಮ ಹತ್ರ ಡಾರ್ಪರ್ ಅಂತ ಇದೆ ಅದು ಡಾರ್ಪರ್ ಸೌತ್ ಆಫ್ರಿಕಾ ಮತ್ತೆ ಇದು ರಾಮ್ ಬುಲೆಟ್ ಅಂತ ರಾಮ್ ಬುಲೆಟ್ ಇದರಲ್ಲಿ ನಾವು ಡಾರ್ಪರ್ ರಾಮ್ ಬುಲೆಟ್ ಕ್ರಾಸ್ ಮಾಡಿ F1 ಅಂತ ಮರಿ ತೆಗ್ದಿದ್ದೀರಿ F1 ತೆಗ್ದಿದ್ದೀರಿ ಅದ್ರಲ್ಲಿ ಮರಿ ಬಂದು ಮಟನ್ಗೆ ಆಗ್ಲಿ ಯೂಸ್ ಮಾಡ್ತೀರಿ ಸಾಕಣಕ ಕ್ರಾಸಿಂಗ್ ಎಲ್ಲ ಕೊಡ್ತಾ ಇರ್ತೀರಿ ಕ್ರಾಸ್ ಮಾಡಿ ತೆಗ್ದಿದ್ದೀರಿ F1 ಎಲ್ಲ ಕಡೆ ಬಂದಿದೆ ಆಮೇಲೆ ನಮ್ಮ ಹತ್ರ ಮಿರಿನ್ ಅಂತ ಇದಾವೆ ಜಮ್ಮು ಕಾಶ್ಮೀರ ಇವು ಮಿರಿನ ಜಮ್ಮು ಕಾಶ್ಮೀರ ಮಿರಿನ ಆಮೇಲೆ ದುಂಬಾ ಅಂತಿದಾವೆ ಪಿರಿಯಿಂದ ಮಾಂಸ ಐತ್ ನೋಡಿ ಅಲ್ಲೈತಲ್ಲ ಅದು ದುಂಬಾ ಅಂತ ಮಹಾರಾಷ್ಟ್ರವು ಮಹಾರಾಷ್ಟ್ರವು ಏನೋ ಒಂದೊಂದು ಮಾಡ್ತಾ ಇದ್ದೀರಪ್ಪ ಒಟ್ಟು ಇನ್ನ ಯಾವ ಬೇರೆ ಯಾವಿಲ್ಲ ಇವಾಗ ಡಾರ್ಪರ್ ರಾಮ್ ಕ್ರಾಸ್ ಮಾಡಿ F1 ಮರಿ ತೆಗ್ದಿದ್ದೀರಿ ಕೆಳಗಡೆ ಇರೋ ಬೇಕಾ ತೋರಿಸ್ತೀನಿ ನಾವಲ್ಲೇ ಮಟನ್ ಅಲ್ಲಿ ಸಾಕ್ಬಿಟ್ಟಿದ್ದೀರಿ 30 ಇಲ್ಲಿ ಅಲ್ಲ ಪಕ್ಕ ಕೆಳಗಡೆ ಇದೆ F1 ಅಂತ ಆಮೇಲೆ F1 ಮರಿಗಳಂತ ಡಾರ್ಪರ್ ಕ್ರಾಸ್ ಆಗಿ ಬಂದಿರಿ F1 ಇಂಡಿಯನ್ ಬ್ರೀಡ್ ಕ್ರಾಸ್ ಆಗಿ ಇದ್ರಲ್ಲಿ ಬಂದಿರೋದು ಕ್ರಾಸಿಂಗ್ ಕೊಡ್ತೀರಿ ರೆಡಿ ಕ್ರಾಸಿಂಗ್ಗೆ ರೈತರಿಗೆ ಮಟನ್ ಬೇಕಾದ್ರೆ ಮಟನ್ ಕೊಡ್ತೀರಿ ಹೆಂಗಂದ್ರೆ ಹೆಂಗ ಸಲ್ಲದಂಗ ಬರುತ್ತೆ ಮೇಲೆ ಇರೋವೆಲ್ಲ ಖಾಲಿ ಆಗಿದಾವೆ ಕೊಟ್ಬಿಟ್ಟಿದ್ದೀರಿ ಇವು ಮಾತ್ರ ಕೊಟ್ಟಿಲ್ಲ ಇನ್ನ ಈ ಮಾರ್ಕಿಂಗ್ ಮಾಡಿರೋವೆಲ್ಲ ಖಾಲಿ ಆಗಿದೆ ಅದು ಮಿರಿನ ಜಮ್ಮು ಕಾಶ್ಮೀರದ ಅದು ಮಿರಿನ ಎಲ್ಲ ಕ್ರಾಸ್ ಬಿಡೇನ ಎಲ್ಲ ಕ್ರಾಸ್ ಆಗಿರೋ ಡಾರ್ಪರ್ ರಾಮ್ ಬುಲೆಟ್ ಕ್ರಾಸ್ ಆಗಿರೋ ಹೌದಾ ಇಲ್ಲಿ ಕ್ರಾಸ್ ಮಾಡಿ ಇದ್ ಮಾಡಿ F1 ಅಂತ ಇದ್ ಮಾಡ್ತಾರೆ ಮಾಂಸ ಚೆನ್ನಾಗಿ ಬರುತ್ತೆ ಮಾಂಸ ಸೂಪರ್ ಬರ್ತದೆ ಮಟನ್ಗೂ ಬರುತ್ತೆ ಮತ್ತೆ ಕ್ರಾಸಿಂಗ್ಗೂ ಒಳ್ಳೆ ಮರಿಗಳು ರೈತರು ತಗೊಂಡು ಹೋಗಿ ಹಾಕೊಂಡು ಹಂಗೆ ಜನರೇಟ್ ಕ್ರಾಸ್ ಮಾಡ್ತಾರೆ ಸೌತ್ ಆಫ್ರಿಕಾದ ಇಂಡಿಯಾದ ರಾಮ್ ಬುಲೆಟ್ ಕ್ರಾಸ್ ಆಗಿರೋದು
ಇವು ಇವೆಲ್ಲ ರಾಮ್ ಬುಲೆಟ್ ಎಲ್ಲ ರಾಮ್ ಬುಲೆಟ್ ಇವು ಮಾತ್ರ ಕ್ರಾಸ್ ಆಗಿರೋದು. ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರ ಅಥವಾ ಬೇಗಡೆ ಇಲ್ಲೇ ಹೋಗಲ್ಲ ಸ್ವಾಮಿ, ಇಲ್ಲೇ ಬಂದ್ ತಗೊಳ್ತಾರೆ. ಹೌದಾ, ಇಲ್ಲೇ ಬಂದ್ ತಗೊಂಡು ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ. ಇಲ್ಲಿ ಆಚೆ ತಗೊಂಡು ಹೋಗಲ್ಲ. ಎಷ್ಟು ಎಕರೆ ಇದೆ ನಿಮ್ದು ಜಮೀನ್? ಇದು ನಮ್ದೊಂದು 5 ಎಕರೆ ಇದೆ. ಅಲ್ಲಿಂದ ಹಿಡಿದು ರೋಡ್ವರೆಗೂ ನಮ್ಗೆ. ನಿಮ್ದು ಇವಾಗ ಮಾರನಹಳ್ಳಿ ಬಾಗ್ಲೂರು ಬಾಗ್ಲೂರು ಯಲಹಂಕ ಹೋಬಳಿ ಬೆಂಗಳೂರು ಜಾಲ ಹೋಬಳಿ ಬೆಂಗಳೂರು ನಾರ್ತ್ ಮಾರನಹಳ್ಳಿ. ಸರಿ, ಎಷ್ಟು ಎಕರೆ ಹೇಳಿದ್ ನೀವು? ಎಷ್ಟು ಎಕರೆ ಇದೆ? 5 ಎಕರೆ ಇದೆ. 5 ಎಕರೆ ಇದೆಯಾ? ಮೊದ್ಲಿಂದ ಇದೇ ಮಾಡ್ಕೊಂಡ್ 18 ವರ್ಷ. 5 ಎಕರೆ 1 ಎಕರೆ ಫಾರಂ ಹೋಗುತ್ತೆ, 10 ಎಕರೆ ಇನ್ನು 4 ಎಕರೆ ಭೂಮಿಯಲ್ಲಿದೆಯಾ? ನೋಡಿ ಎಲ್ಲ ಇದೇ ಮಾಡ್ಬಿಟ್ಟಿದ್ರ. ಸುಮಾರು ಎಷ್ಟಿದೆ ಅಣ್ಣ ಇವಾಗ? ಎಲ್ಲ ಡಾರ್ಪರು ಮೇಕೆಗಳು ಎಲ್ಲ ಸೇರಿ ಒಂದು 600-700 ಇದಾವೆ. ಟೋಟಲ್ 600-700 ಇದೆಯಾ? ಆಮೇಲೆ ಡಾರ್ಪರ್ 100-200 ಇದೆಯಾ? ಡಾರ್ಪರ್ ಒಂದು 100 ಇದಾವೆ. 100 ಇದೆ. ಆಮೇಲೆ ರಾಮ್ ಬುಲೆಟ್ ಒಂದು 100-150 ಇದಾವೆ. ಅಲ್ಲೂ ಕೂಡ ಮಾಡಿದಿರಲ್ಲ? ಮೇಲೇನೂ ಮಾಡಿದೀರಿ. ಮರಿಗೆಲ್ಲ ಮೇಲೆ ಹಾಕ್ಬಿಡ್ತೀರಿ, ಮೇಲೆ ಹಾಕ್ತೀವಿ. ಕೆಳಗಡೆ ಮಣ್ಣು ತಿಂದ್ಬಿಡ್ತೇವೆ ಅಂತ ಮೇಲೆ ಹಾಕ್ಬಿಡ್ತೀರಿ. ಬಿಡಿ ಕೆಳಗಡೆ ಮಣ್ಣು ತಿರುತ್ತಿದೆಲ್ಲ. ಹಿಂಗೆ ಶೆಡ್ ಎಲ್ಲ ನಿರ್ಮಿಸಕ್ಕೆ ಎಷ್ಟಾಯ್ತು ಖರ್ಚು? ಲೆಕ್ಕ ಎಲ್ಲ ಗೊತ್ತಿಲ್ಲಣ್ಣ. ಮುಂದೆ ಮಾಡಿದ್ರೆ ಇಷ್ಟೇ ನಿಖರವಾಗಿ ಯಾವ್ದು ಹೇಳಕ್ಕಾಗಲ್ಲ. ಮರಿಗಳು ಅಷ್ಟೇ, ಬಂದ್ರಲ್ಲ ಮರಿಗಳು ಅಷ್ಟೇ, ಇಷ್ಟೇಂದು ನಿಖರವಾಗಿ ಹೇಳಕ್ಕಾಗಲ್ಲ. ಅಂದಾಜ್ ಮೇಲೆ ಹೇಳ್ಬೋದು ಅಷ್ಟೇ. ಹೌದಾ? ನಿಧಾನಕ್ಕ ಅಭಿವೃದ್ಧಿ ಮಾಡ್ಕೊಂಡ್ ಬಂದ್ರಲ್ಲ, ಹಂಗೆ ಒಂದಾದ್ಮೇಲೆ ಇಷ್ಟಿಷ್ಟು ಅಭಿವೃದ್ಧಿ ಮಾಡಿದೀರಾ. ಸರಿ ಅಣ್ಣ. ನೋಡ ಇವೇ ಬಣ್ಣ ತಳಿ ಎಲ್ಲ ಬೀಟಲ್ ಅಂತ. ಬೀಟಲ್ ಅಂದ್ರೆ ಬ್ಲಾಕ್ ಎಲ್ಲ ಬೀಟೆಡ್. ಯಾವ ಸೈಡ್ ಸಿಗೋದು ಬೀಟಲ್? ಎಲ್ಲಿ ಸಿಗ್ತಾವ ಗೊತ್ತಿಲ್ಲ. ನೀವೆಲ್ಲ ಗೊತ್ತಿಲ್ಲ ಎಲ್ಲಿ ಸಿಗ್ತಾವಂತ. ಉತ್ತರ ಕನ್ನಡ ಹೆಂಗ್ ತರಿಸ್ತೀರ? ಅವು ತರ್ಸಿ ಕೊಡ್ತಾರೆ. ಬರುತ್ತೆ ಬರೀ ಒಂದು ಬೀಟಲ್ ಶಿರೋಯಿ ಪ್ಯಾಚ್ ಇರೋದು. ಶಿರೋಯಿ ನೋಡಿದಲ್ಲ, ಇದು ಶಿರೋಯಿ, ಅದು ಶಿರೋಯಿ. ಇವು ಬಂದು ಬೋಯರ್ ಅಂತ, ಸೌತ್ ಆಫ್ರಿಕನ್ ಬ್ರೀಡ್ ಇದು. ಮತ್ತೆ ಅದು ಬೋಯರ್ ಸೌತ್ ಆಫ್ರಿಕಾದು. ಬೋಟ್ ಅಲ್ಲಿ ಹೈಯೆಸ್ಟ್ ರೇಟ್ ಇದಕ್ಕೆ. ಹೈಯೆಸ್ಟ್ ರೇಟ್ ಬಹಳ ರೇಟ್ ಇರ್ತಾರೆ. ಇದು ಅಷ್ಟೇ ಗಂಡು ಕ್ರಾಸಿಂಗ್ ಮಾಡ್ಕೊಂಡಿದ್ವಿ. ಇದು ಬೋಯರ್ ಸೌತ್ ಆಫ್ರಿಕಾದು. ಕ್ರಾಸಿಂಗ್ ಮಾಡ್ಕೊಂಡಿದ್ವಿ. ಒಳಗಡೆ ಹಾಕ್ಬಿಡ್ತೀರಿ ಯಾವಾಗ. ಕ್ರಾಸಿಂಗ್ ಮಾಡಿದ್ಮೇಲೆ 8 ತಿಂಗಳು ಬೇಕಣ್ಣ. 8 ತಿಂಗಳು ಆಗ್ಬೇಕು. ಯಾವುದೇ ಹಸು ಎಲ್ಲ ಅದೇ ತರನೇ ಇವನು 8 ತಿಂಗಳಾಗುತ್ತೆ. ಎಲ್ಲ ಬೋಯರ್, ಎಲ್ಲ ಕುರಿಗಳು. ಇವನು ಅಷ್ಟೇ ಬೀಟಲ್. ಬ್ಲಾಕ್ ಹೆಡ್ ಎಲ್ಲ ಬೀಟಲ್. ಇವು ಬೀಟಲ್ ಇದಾವೆ. ಎಲ್ಲ ಬೀಟಲ್. ಇವಾಗ ನೀವು ಮರಿಗಳೆಲ್ಲ ನಿಮಗೆ ಮೊದ್ಲಿಂದ ಒಬ್ರು ತಂದ್ಕೊಡೋರು ಇದಾರ? ಹೋಗಿ ತಗೊಂಡ್ಬರ್ತೀರಾ, ನೋಡ್ತೀರಾ ಹೆಂಗೆ? ಇಲ್ಲ, ನಾವು ನೋಡಿ ತಗೊಂಡ್ಬರ್ತೀವಿ. ಹೌದಾ? ನಾವು ಮರಿಗಳು ನಮ್ಗೆ ಇಷ್ಟ ಆದ್ರೆ ಹೋಗಿ ನೋಡ್ತೀವಿ. ಹೌದಾ? ಇಲ್ಲ ಬನ್ನಿ. ಹೌದಾ, ಸರಿ ಅಣ್ಣ. ಇವಾಗ ಗೊಬ್ಬರಕ್ಕೆ ಏನ್ ಹಾಕ್ತೀರಣ್ಣ? ಇವಕ್ಕೇನು ಆಹಾರ ಕೊಡ್ತೀರಾ? ಆಹಾರ ಬೆಳಿಗ್ಗೆ 7 ಗಂಟೆಗೆ 6:30 ಜೋಳ, ಮುಸ್ಕಿನ ಜೋಳ ನೈಟಲ್ಲಿ ನೆನಾಕ್ಬಿಟ್ಟು, ಇವು ಅಗಲಾಕ್ಬಿಟ್ಟು ನೈಟಲ್ಲಿ ನೆನಾಕ್ಬಿಟ್ಟು ಹಿಂಡಿ 2 ಮಿಕ್ಸ್ ಮಾಡಿ ಹೊಡೆದು ಬಿಡ್ತೀರಿ ಎಲ್ಲರಿಗೂ ಬೆಳಿಗ್ಗೆ. ಆಮೇಲೆ 11 ಗಂಟೆಗೆ ಮೇವ್ ಹಾಕ್ತೀರಿ. ಇವಾಗ ಆಮೇಲೆ 3 ಗಂಟೆಗೆ ಮೇವ್ ಹಾಕಿದ್ರೆ ಕ್ಲೋಸ್. ಏನಿಲ್ಲ, ಏನ್ ದಿನ 2 ಗಂಟೆ 3 ಗಂಟೆ ನೋಡ್ಕೊಂಡ್ರೆ ಸಾಕಲ್ವಾ? ನೀವು 18 ವರ್ಷದಿಂದ ಸತತ ನೋಡ್ಕೊಂಡಿದ್ದೀರಲ್ವಾ? ಏನಿದ್ರೆ ಲಾಭ ಗಳಿಸಬಹುದಲ್ಲ? ಏನೋ ಮಾಡ್ಕೊಂಡಿದ್ದೀರಣ್ಣ. ಲಾಭ ನಷ್ಟ ಏನೆಲ್ಲ ದೇವ್ರಿಗೆ ಗೊತ್ತು. ಕಷ್ಟಪಟ್ರೆ ಸುಖ ಇದೆ ಅಷ್ಟೇ. 18 ವರ್ಷದಿಂದ ಮಾಡ್ಕೊ. ಇವಾಗ ನಿಮ್ ಮಕ್ಳು ನೋಡ್ಕೊಂತಾರ? ಅವರು ಬರ್ತಾರೆ ಪಾಪ, ಅವರು ಬಂದ್ ಮಾಡ್ಕೊಡ್ತಾರೆ. ಬೆಳಿಗ್ಗೆ ಎಲ್ಲ ಬಂದ್ ಮೇವ್ ಕಟ್ ಮಾಡೋದು. ರಾಹುಲ್ ಇದಾರೆ, ಅವರು ಅಡ್ವೊಕೇಟ್, ನನ್ನ ಫ್ರೆಂಡ್ ರಾಹುಲ್. ಅವರು MBA ಅಡ್ವೊಕೇಟ್ LLB ಆಗಿರೋದು. ಅವರು ಕೂಡ ನೋಡ್ಕೊಂತಾರೆ, ಬರ್ತಾರಲ್ವಾ? ಅದೇ ಬಹಳ ಚೆನ್ನಾಗಿದೆ. ನೋಡಿದೆ ಫಾರ್ಮ್. ದೇವ್ರ ನಮ್ಮ ಯತ್ನ ಏನು ಇಲ್ಲ, ಮಾಡ್ಬೇಕಷ್ಟೇ ಮಾಡಿದೀನಿ. ದೇವರ ಒಂದು ಕೃಪೆ ಅಂತ ಹೇಳಿ. ಕಷ್ಟಪಟ್ಟಿದ್ರಲ್ಲ? ಕಷ್ಟಪಟ್ಟಿದ್ರ ಇದೆ ಅಣ್ಣ. ಇವಾಗ ಇವರು ತಗೊಂಡೋಗರೆಲ್ಲ ಇಲ್ಲಿಗೆ ಬಂದ್ ತಗೊಂಡೋಗ್ತಾರೆ? ಇಲ್ಲಿಗೆ ಬಂದ್ ತಗೊಂಡೋಗ್ತಾರೆ. ನೀವೆಲ್ಲೂ ಹೋಗಲ್ಲ, ಇಲ್ಲೇ ಮಾರೋದೆ. ಇಲ್ಲೇ ಬರ್ತಾರೆ, ಹುಡ್ಕೊಂಡ್ ಬರ್ತಾರೆ. ಇಲ್ಲೇ ಬಂದ್ ತಗೊಂಡೋಗ್ತಾರೆ. ಇನ್ನೊಂದು ಮರಿ ಚೆನ್ನಾಗಿದ್ರೆ, ಸೂಪರ್ ಬ್ರೀಡ್ ಇದ್ರೆ ಎಂತವ್ರು ಬಂದು ಲೈಕ್ ಮಾಡ್ತಾರೆ, ಚೆನ್ನಾಗಿರ್ತದೆ ಅಂತ. ಹಂಗಿದ್ರೆ ಯಾರು ಮುಟ್ಟಲ್ಲ. ನಿಂತ್ಕೊಂಡು ಸುಮ್ನೆ ಕೊಡ್ತಾರೆ. 1-2 ಕೊಡ್ತೀರಿ. ಅವ್ರು ಬಂದ್ ಕೇಳಿದ್ರೆ ಯಾವ್ದಿಲ್ಲ ನಾವು ಕೊಡ್ತೀರಿ. ಇವಾಗ ಯಾರು ಬಕ್ರೀದ್ ಹಬ್ಬ ಬೇರೆ ಬರ್ತಿದೆ, ಅವ್ರು ಬಂದು 5, 3, 10 ಯಾವ ತರ ಕೇಳಿದ್ರೆ ಕೊಡ್ತೀರಿ. ಸಣ್ಣ ಸಣ್ಣ ಮಟನ್ ಸ್ಟಾಲ್ ಮಾಡ್ತಾರೆ, ಅವ್ರಿಗೆಲ್ಲ ಕೊಡ್ತೀರಲ್ವಾ? ನಾನ್ ನಿಮ್ ನಂಬರ್ ಹಾಕ್ಬಿಟ್ಟು ನಿಮ್ ಅಡ್ರೆಸ್ ಎಲ್ಲ ಹಾಕಿ ಇದಕ್ ಮಾಡ್ತೀನಿ. ಬೇಕಿರೋರು ಬರ್ತಾರೆ, ಫೋನ್ ಮಾಡ್ತಾರೆ, ತಗೊಳ್ತಾರೆ. ಬಕ್ರೀದ್ ಹಬ್ಬ ಬೇರೆ ಬರ್ತೈತೆ.
ನೋಡಿದ್ರೆ ಡಾರ್ಪರ್ ಸೌತ್ ಆಫ್ರಿಕನ್ ಇದು ತಳಿ ಸಾಕಿದೀರಾ, ನ್ಯೂಜಿಲೆಂಡ್ ರಾಮ್ ಬುಲೆಟ್ ಇದಾವೆ, ರಾಮ್ ಬುಲೆಟ್ ಇದಾವೆ ಅಲ್ವಾ? ಎಲ್ಲಾರು ಇದು ಕ್ರಾಸ್ ಬೇರೆ ಮಾಡಿಸ್ತೀರಾ ನೀವು. ಕ್ರಾಸ್ ಮಾಡಿದ್ರೆ ಮಾಂಸ ಜಾಸ್ತಿ ಬರ್ತದೆ. ಇವಾಗ ಕುರಿ ಇವಾಗ ಹೊಸ ಯಾರೋ ಫಾರ್ಮ್ ಮಾಡ್ಕೊಬೇಕು ಅಂತಿದಾರಣ, ಇದನ್ನ ಕುರಿ ಫಾರ್ಮ್ ಮಾಡ್ಬೇಕನ್ನೋರ್ಗೆ ಏನ್ ಸಲಹೆ ಕೊಡ್ತಾರೆ? ಏನ್ ಸಲಹೆ? ಅವರು ತಗೊಂಡೋಗಿ ಅಂದ್ರೆ ಜಾಸ್ತಿ ಮಾಡಬಾರ್ದು, ಕಮ್ಮಿ ಹಾಕೊಂಡು ಕ್ಲೀನ್ ಆಗಿ ಮಾಡಿ ರೆಡಿ ಮಾಡ್ತಾರೆ. ಮರಿಗಳು ಹಾಕಿದ್ರೆ ಅವೇ ಜಾಸ್ತಿ ಆಗ್ತವೆ, ಅವ್ರ ಮಾಡೋ ಲಾಸ್ ಆಗಲ್ಲ. ಜಾಸ್ತಿ ಹಾಕ್ಬಾರ್ದು, ಒಂದೇ ಸರಿ 100-200 ಅವ್ರಿಗೇನು ಗೊತ್ತಾಗಲ್ಲ. ಅವಾಗ 10-20 ಸ್ಟಾರ್ಟ್ ಸಾಕೊಂಡು ಮಾಡ್ಬೇಕು. ಈ ತರ ಎಲ್ಲ ಮರಿಗಳು ಈ ತರ ಆಗ್ತವೆ, ಈ ತರ ಆಗ್ತವೆ. ಅವೆಲ್ಲ ಎಲ್ಲ 15-20 ದಿವಸ ಮರಿಗಳು ಅಷ್ಟೇ ಅವು. ನಾವ್ ಮಾಡ್ದಂಗೆಲ್ಲ ನಾವ್ ಎಷ್ಟು ಇದ್ ಮಾಡ್ತೀರಾ ಅಷ್ಟು ಇದೈತೆ ಅಲ್ವಾ? ಅಷ್ಟೇ ಬಿಡಿ. ಗೊತ್ತಾಯ್ತು. ಇವಾಗ ನೋಡಿ ಟೋಟಲ್ ಒಂದ್ 600 ಇದೆಯಲ್ಲ, 600 ಇದೆ ಎಲ್ಲ. ಇದು ಡಾರ್ಕ್ ಅಂತೂ ಮೊದಲಿಂದ ಸಾಕ್ತಾ ಇದ್ದೀವಿ. ಬೆಳಿಗ್ಗೆ 1-2 ಗಂಟೆ ಹೊಸ ಮಾಡೋರು, ಬೆಳಿಗ್ಗೆ 1-2 ಗಂಟೆ, ಸಾಯಂಕಾಲ 1-2 ಗಂಟೆ ಕಷ್ಟಪಟ್ರೆ ಸಾಕು. ಸುಮಾರು ಎಷ್ಟು ಕೆಜಿ ಬರುತ್ತೆ ನಾನೊಂದಿವ ಡಾರ್ಪರ್ ಅವೆಲ್ಲ? ಡಾರ್ಪರ್ ಅವೆಲ್ಲ ಜಾಸ್ತಿ ಬರ್ತಾವೆ. ಡಾರ್ಪರ್ ಒಂದು 60 ಕೆಜಿ 65 ಕೆಜಿ ಬರುತ್ತೆ. ರಾಮ್ ಬುಲೆಟ್ ಗೆಲ್ಲ ಒಂದು 60 ಕೆಜಿ, ಅವು ಅಷ್ಟೇ 60 ಕೆಜಿ 65 ಕೆಜಿ. ಮರಿ ಇದ್ದಾಗೆಲ್ಲ ಕಾಶ್ಮೀರ್ ಜಾಸ್ತಿ ಬರ್ತದೆ, 70 ಕೆಜಿ 80 ಕೆಜಿ ಬರ್ತದೆ. ಮಿರಿನೋ ಅದು ಎಷ್ಟು ಬರುತ್ತೆ? ಅದು ಅಷ್ಟೇ 80 ಕೆಜಿ 90 ಕೆಜಿ ಬರುತ್ತಾ? ಉಣ್ಣೆ ಒಂಥರ ಅದಕ್ಕ ಉಣ್ಣೆ ಜಾಸ್ತಿ, ಉಣ್ಣೆ ಅದಕ್ಕ ಅದು ನಮ್ ಗುರಿಗಿಲ್ ತರಲ್ಲ. ಈ ಸೌತ್ ಆಫ್ರಿಕಾದ ಹೇಳಿದ್ರಲ್ಲ ಅದು ಅದನ್ನು ಬರ್ತದೆ, ಅದು ಬರುತ್ತಲ್ಲ F1. ಅದೇ ಇದು ಕ್ರಾಸ್ ಮಾಡೋದು F1 F2 ಅಂತೀರ? F2 ಬಂದು ಅದನ್ನ ಸ್ವಲ್ಪ ರೇಟ್ ಜಾಸ್ತಿ. F3 ಬಂದು ಡಾರ್ಪರ್. F3 ಬಂದು ಡಾರ್ಪರ್. ಅದಕ್ಕೆ F1 F2 F3 ಅಂತ ಇಟ್ಟಿದ್ದೀರಾ ನೀವು? ನಾವಿಟ್ಟಿಲ್ಲ, ಅವ್ರು ಇರೋದೇ ಹಾಗೆ ಇರೋದು. ಅದನ್ನ ಮಾಡಿದ್ರೆ ಆತರ F1 F2 ಕೊಡ್ತಾರೆ. ಸರಿ ಅಣ್ಣ, ಆಯ್ತು. 5 ಎಕರೆಯಲ್ಲಿ 4.5 ಎಕರೆ ನೀವು ಇದನ್ನೇ ಕಟ್ಟಿದಿರ ಶೆಡ್ಗಳಲ್ವಾ? ಇದೇ ಮಾಡ್ಕೊ ಸುಮಾರು 500-600 ಮೇಲೆ ಇರ್ಬೇಕಲ್ವಾ? ನಿಮ್ದು ಇದೇ ಕಸುಬು. ಹೌದು. ಅಂದ್ರೆ ಏನು ಕಷ್ಟಪಟ್ಟು ಇದ್ ಮಾಡ್ಕೊಂಡ್ರೆ ಫಲ ಇದೆ ಅಲ್ವಾ? ಖಂಡಿತ ಇದೆ, ಖಂಡಿತ ಕಷ್ಟಪಟ್ಟು ಮಾಡ್ಬೇಕು. ಇಲ್ಲಿ ಮಾಡು, ಅಲ್ಲಿ ಓದ್ತೀನಿ ನೋಡ್ತೀನಿ ಅಂದ್ರೆ ಆಗಲ್ಲ. ಇಲ್ಲಿ ಟ್ರೈನಿ ಟೈಮ್ ಇದ್ದು ಆಳುಗಳ ಕೈ ಕೆಲಸ ಮಾಡಿಸಿ ಹೋಗ್ಬೇಕು ಬರ್ಬೇಕು, ಏನೊಂದು ಕೆಲಸ ಮಾಡ್ತಾ ಇರ್ಬೇಕು ಅಲ್ವಾ? ಸುಮ್ನೆ ಬಿಟ್ಬಿಟ್ಟು ಯಾರೋ ಬಿಟ್ಟು ಹೋಗ್ತೀವಿ ವಾಳಿಗೆ ಅಂತಂದ್ರೆ ಅದಾಗಲ್ಲ. ಅಲ್ಲಿ ಇರ್ಬೇಕು, ದಿನಕಾರ ಬರ್ಬೇಕು. 2 ಗಂಟೆ ಬೆಳಿಗ್ಗೆ ಸಾಯಂಕಾಲ ಬರ್ಬೇಕು, ನೋಡ್ಬೇಕು. ಎಲ್ಲ ಕೆಲಸ ಮಾಡ್ತಿರಲ್ಲ? ಎಲ್ಲ ಕೆಲಸ ಆಯ್ತು. ಮೇಲ್ ಕಟ್ ಮಾಡೋ ಮಿಷಿನ್, ಮೇಲ್ ಕಟ್ ಮಾಡೋ ಮಿಷಿನ್ ಇದೆಯಾ? ಸರಿ, ನೋಡೋಣ ಬರೋಣ. ಅದನ್ನ ಅಲ್ಲ, ಹೊಸ ಮಿಷಿನ್ ಒಂದು ಮೇವು ಆದಷ್ಟು ಕತೆ ಕಟ್ ಮಾಡಿ ಟ್ರಾಲಿಗ್ ಬೀಳೋದು, ಆ ಮಿಷಿನ್ ಕಟ್ ಮಾಡೋದು ನಾವು. ಇದ್ರೆ ಕಟ್ ಮಾಡಲ್ಲ. ಅದಕ್ಕೆ ಹೋಗ ನಾವು ಇಲ್ಲಿಲ್ಲ, ಅದು ಅಲ್ಲಿ ಇದರಲ್ಲಿದೆ, ಅಲ್ಲಿ ಜಮೀನ್ ಹತ್ರ ಇದೆ. ಅಲ್ಲಿಂದ 8 ಎಕರೆ ಮಾಡಿದೀವಿ. ಟರ್ಕಿ ನೀರಿಗಲ್ಲ, ಸೈಲೇಜ್. ಹಿಂಡಿಗಳು ಸೈಲೇಜ್. ಇದು ಮೇವು ಕಟ್ ಮಾಡೋದು ಜಾಸ್ತಿ ಉಳಿದಿ ಮೇವು ಕಟ್ ಮಾಡೋದು ಸೈಲೇಜ್ ಗುಂಡಿಗಳಿವು. ಇದ್ರಲ್ಲಿ ಹಾಕ್ಬಿಟ್ಟು ಬೆಲ್ಲ, ಉಪ್ಪು, ಸೈಲೇಜ್ ಕಲ್ಚರ್ ಬರ್ತದೆ. ಕಲ್ಚರ್ ಮಿಕ್ಸ್ ಮಾಡಿ ಗುಂಡಿಯಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಆಮೇಲೆ ಅದು ಕೆಡ್ದಂಗೆ ಬೇಕಾದ್ರೆ ಒಂದು 6 ತಿಂಗಳಿಗೆ ಮಾಡುದು ಏನೂ ಆಗಲ್ಲ. ಓಪನ್ ಮಾಡಿದ್ಮೇಲೆ ಡೈಲಿ ಹಾಕ್ಬಿಡ್ಬೇಕು. ಅದಕ್ಕೆ ಅಲ್ಲಿದೆ, ಇಲ್ಲಿಲ್ಲ. ಇದು ಹಳೇದು. ಇದು ಹಳೇದು. ಇಲ್ಲೇ ಮೇವು ತಗೊಂಡ್ಬಂದು ಕಟ್ ಮಾಡ್ಬೇಕು. ಇದನ್ನ ಇದು ಸಮಸ್ಯೆ. ಅದೇನಿಲ್ಲ, ತೋಟದಲ್ಲೇ ಮೇವು ಕಟ್ ಮಾಡಿ ತೋಟದಲ್ಲೇ ಬಿಟ್ಬಿಡ್ತದೆ. ಇದರಲ್ಲಿ ಇದು ಅಲ್ಲೇ ಕಟ್ ಮಾಡ್ಬೇಕು. ಅಣ್ಣ ಇಲ್ಲೇ ಇರ್ತೀರಾ ನೀವು ಯಾವಾಗ್ಲೂ? ಅಲ್ಲ, ಎಲ್ಲೇ ಇರ್ತೀರಾ ಅಂದ್ರೆ ನೀವು ದಿನ 24 ಇರ್ಬೇಕು. ಹಂಗಿದ್ರೆ ತಾನೇ ನೋಡಿದ್ವಣ್ಣ, ಬಹಳ ಚೆನ್ನಾಗಿ ಮಾಡಿದೀರಾ. ಬಹಳ ಚೆನ್ನಾಗಿದೆ ಫಾರಂ ಮಾತ್ರ. 4-3 ಎಕರೆ ಮಾಡಿದೀರಾ. ಎಲ್ಲ ದೇವ್ರ ಅಲ್ಲ, ಕಷ್ಟಪಟ್ಟಿದ್ರಲ್ಲ ನೀವು. ಸುಮಾರು 18 ವರ್ಷಗಳ ಕಾಲ ಕಷ್ಟಪಟ್ಟಿದ್ರ. ಕಷ್ಟಪಟ್ಟಿರೋ ಒಂದು ಫಲ ಇವಾಗ ಸಿಗ್ತಾ ಇದೆ. ಸರಿ ಅಣ್ಣ, ಒಳ್ಳೇದಾಯ್ತು, ಚೆನ್ನಾಗಿದೆ. ಹಿಂಗೆ ಒಳ್ಳೇದಾಗ್ಲಿ. ನೀವು ಅಂದ್ರೆ 600-700 ಕುರಿಗಳು ನೋಡ್ಕೊಳ್ಳೋದು ಹುಡುಗಾಟ ಅಲ್ಲ ಅಲ್ವಾ? ಇದು ಒಂಥರ ಮಕ್ಕಳ ತರ ನೋಡ್ಕೊಬೇಕು ಅಲ್ವಾ? ನೋಡ್ಕೊಬೇಕು. ಮರಿ ಇದ್ದಾಗೆಲ್ಲ ಇವಾಗ ಸಾಯೋದು ಆತರ ಏನಾರು ಆಗ್ತವೆ? ಹೋಗ್ತಾವ, ಜಾಸ್ತಿ ಹೋಗಲ್ಲ. 1-2 ತುಳ್ದಾಕಿನೋ ಇಲ್ಲ ಮರಳು ತಂದಲ್ಲಿ ಕಾಲಿಟ್ಬಿಟ್ಟನೋ ಸ್ಕಿಡ್ ಆಗಿ 1-2 ಹೋಗ್ತವೆ. ಎಲ್ಲ ಹೋಗೋ ಚಾನ್ಸ್ ಇಲ್ಲ. ಹೌದಾ? ಹಂಗೇನೆಲ್ಲ ಇದು ಹೋಗಲ್ಲ. ಈ ಕೋಳಿ ಅಣ್ಣ, ಅದು ಕೋಳಿ ಟರ್ಕಿ ಕೋಳಿ ಅಂತ. ಟರ್ಕಿ ಕೋಳಿ ಅಂತನಾ?
ಅದ್ ಸುಮ್ನೆ ಸಾಕೊಂಡಿದಿರಲ್ಲ? ಸುಮ್ನೆ ಅದಿದೆ, ಹಾವು ಗೀವು ಏನು ಬರಲ್ಲ. ಓ, ಇದಿದ್ರೆ ಬರಲ್ವಾ? ಇದೇನ್ ಮಾಡುತ್ತೆ? ರಕ್ಷಣೆ ಹೊಡಿತದಂತೆ. ರಕ್ಷಣೆ ಕೊಲ್ಲುತ್ತಾ? ನೋಡಿಲ್ಲ ನಾವು, ಹೊಡಿತದಂತೆ. ಹೊಡಿತದಂತ? ಓಹೋ, ನೀವೇನ್ ನೋಡಿಲ್ಲ? ಅದಕ್ಕೆ ಈ ತರದಿದ್ರೆ ಅವು ಆತರ ಸುಳಿಯಲ್ಲ ಅಂತನಾ? ಸರಿ ಅಣ್ಣ, ಆಯ್ತು, ಒಳ್ಳೇದಾಗ್ಲಣ್ಣ. ಒಳ್ಳೆ ನೀವು ಉದ್ದಿಮೆ ಅಂದ್ರೆ ಏನಪ್ಪಾ ಅಂತಂದ್ರೆ ಕುರಿ ಸಾಕಾಣಿಕೆ ಏನು ಸುಲಭದ ಕೆಲಸ ಅಲ್ಲ, ಕಷ್ಟ ಪಡ್ಬೇಕು. ಆದ್ರೆ ದಿನಕ್ಕೊಂದ್ 2 ರಿಂದ 4 ಗಂಟೆ ಕಷ್ಟ ಪಡ್ಬೇಕು, ಇಲ್ಲೇ ಇರ್ಬೇಕು. ನೀವು ಮಕ್ಕಳ ತರ ನೋಡ್ಕೊಬೇಕಲ್ವಾ? ಒಳ್ಳೇದಾಗ್ಲಿ, ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ನಾನು ನಿಮ್ ನಂಬರು ಮತ್ತೆ ನಿಮ್ಮ ಸಿಂಚನ ಗೋಟ್ ಅಂಡ್ ಶಿಪ್ ಫಾರ್ಮ್ ಏನಿದೆ ಅದರದ್ದು ಅಡ್ರೆಸ್ ಇದೆಲ್ಲ ಇದ್ರಲ್ಲಿ ಹಾಕ್ತೀನಿ. ನಂಬರ್ಸ್ ಎಲ್ಲ ಬರೋರು ಬರ್ತಾರೆ, ಕೊಂಡ್ಕೊಳ್ತಾರೆ. ಬಕ್ರೀದ್ ಹಬ್ಬ ಬೇರೆ ಆಗ್ತಾ ಇದೆ. ಬಹಳ ದೊಡ್ಡದಾಗಿ ಮಾಡಿದೀರಾ, ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.